Hello everyone, welcome back to my channel Coaching. Fundamentally based mathematics for high school students ಎಂಬ ಸೀರೀಸ್ನಲ್ಲಿ ನಡೆಸುವ ಈ ಕ್ಲಾಸ್ಗಳಿಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಮ್ಯಾಥ್ಸ್ ಈಸಿಯಾಗಿ ಕಲಿಯಲಿಕ್ಕೆ ಬೇಕಾದ ಫೌಂಡೇಶನ್ ಬಗ್ಗೆ ಹೇಳುತ್ತೇನೆ. ನಂಬರ್ 1, ಟ್ರಿಕ್ಸ್ ಫಾರ್ ಸಮ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಸರಿಯಾಗಿ ಕಲಿಯಬೇಕು. ಮಿನಿಮಮ್ 1 to 15 ತನಕ ಆದರೆ ಟೇಬಲ್ಸ್ ಗೊತ್ತಿರಬೇಕು. ಮತ್ತು ಪ್ಲಸ್ ಎಕ್ಸ್ಟ್ರಾ 20, 25 ಅದೇ ಥರ ಟೇಬಲ್ಸ್, 50, 75 ಅದೇ ಥರ ಟೇಬಲ್ಸ್ ಎಲ್ಲ ಕಲಿಬೇಕಿತ್ತು. ಓಕೆ. ನಂಬರ್ 2, ನೇಮ್ಸ್ ಆಫ್ ಆನ್ಸರ್ಸ್ ಆಫ್ಟರ್ ಎನಿ ಮೆಥಡ್, ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದನ್ನ ಬರೆದ ಆನ್ಸರ್ ಯಾವುದು, ಅದನ್ನ ಹೆಸರು ಎಂದು ಕರೆಕ್ಟಾಗಿ ಗೊತ್ತಿರಬೇಕು. ನಂಬರ್ 3, ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್, ಇದು ಮಲ್ಟಿಪ್ಲಿಕೇಶನ್ ಅಲ್ಲಿ ಬರೆದ ಒಂದು ಮೆಥಡ್. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಬೈ 10, 100, 1000, ಇದರಲ್ಲಿ ಕರೆಕ್ಟ್ ಗೊತ್ತಿಲ್ಲ ಆದರೆ ತುಂಬ ತಪ್ಪು ಬರಲಿಕ್ಕೆ ಚಾನ್ಸ್ ಉಂಟು. ಅದು ಮಾತ್ರವಲ್ಲ, ಸುಮ್ಮನೆ ಕೆಲಸ ಮಾಡ್ತಾ ಹೋಗ್ತದೆ, ಮತ್ತೆ ಕರೆಕ್ಟ್ ಆನ್ಸರ್ಲಿಕ್ಕೆ ಮುಟ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಂಬರ್ 5, ಡಿವಿಷನ್ ಈಸ್ ರಿಪೀಟೆಡ್ ಸಬ್ಟ್ರಾಕ್ಷನ್. ನಂಬರ್ 6, ಮಲ್ಟಿಪ್ಲಿಕೇಶನ್ ಆಫ್ ಎ ಡೆಸಿಮಲ್ ನಂಬರ್ ಬೈ 10, 100, 1000, etc. Next, division of a decimal number by 10, 100, 1000, etc. Next, usage of BODMAS or DMAS. ಅದು ಮಿಕ್ಸ್ಡ್ ಆಗಿ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಬ್ರ್ಯಾಕೆಟ್ ಅದೆಲ್ಲ ಬಂದರೆ ಮಿಕ್ಸ್ ಆಗಿ ಬರುವಾಗ ನಿಮಗೆ BODMAS ಎಂಬ ಮೆಥಡ್ ಯೂಸ್ ಮಾಡಿದರೆ ತುಂಬ ಸುಲಭವಾಗುತ್ತದೆ. ಮಲ್ಟಿಪ್ಲಿಕೇಶನ್ ಆಫ್ ಎ ಲಾಸ್ಟ್ ನಂಬರ್, ಮಲ್ಟಿಪ್ಲಿಕೇಶನ್ ಆಫ್ ಎ ನಂಬರ್ ಎಂಡಿಂಗ್ ವಿತ್ ಝೀರೋಸ್. ಒಂದು ನಂಬರ್ನಲ್ಲಿ ಎಂಡಿಂಗ್ 0 ಬಂದರೆ ಅದು ಮಾಡೋದು ಹೇಗೆ, ಈಸಿಯಾಗಿ ಮಾಡೋದು ಹೇಗೆ, ಈ ವಿಷಯದಲ್ಲಿ ಇವತ್ತಿನ ಕ್ಲಾಸ್ ನಡೆಯುವುದು. ಸೊ ಅದಕ್ಕಾಗಿ ಯಾರು ಸಹ ಕ್ಲಾಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಲಿಬೇಕು. ಇಲ್ಲದ್ರೆ ಮಧ್ಯದಲ್ಲಿ ನಿಮಗೆ ಸ್ಕಿಪ್ ಮಾಡಿದರೆ ಕರೆಕ್ಟಾಗಿ ನಾನು ಹೇಳೋದು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ಕರೆಕ್ಟಾಗಿ ಓದಿ, ಸ್ಕಿಪ್ ಮಾಡದೆ ವಿಡಿಯೋ ಫುಲ್ ನೋಡಿ, ಮತ್ತು ಮ್ಯಾಥ್ಸ್ ಈಸಿಯಾಗಿ ಇಂಟ್ರೆಸ್ಟಿಂಗ್ ಆಗಿ ಕಲೀಲಿಕ್ಕೆ ನಿಮಗೆ ಸಾಧ್ಯವಾಗುತ್ತದೆ. ಓಕೆ. ಟ್ರಿಕ್ಸ್ ಫಾರ್ ಸಮ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್. ಮಲ್ಟಿಪ್ಲಿಕೇಶನ್ by 0 is always 0. Multiplication by 1 is the same number. Multiplication by 2 is 2s ಅಂದರೆ 2, 4, 6, 8, 10, 12, etc. Multiplication by 5 is 5s ಅಂದರೆ 5, 10, 15, 20, 25, 30, etc. Multiplication by 10 is 10s ಅಂದರೆ 10, 20, 30, 40, etc. Multiplication by 100 is 100s ಅಂದರೆ 100, 200, 300, etc. ನೇಮ್ಸ್ ಆಫ್ ಆನ್ಸರ್ಸ್ ಆಫ್ಟರ್ ಎನಿ ಮೆಥಡ್ ಅಂದರೆ ಸಾಧಾರಣ ಪ್ರಾಬ್ಲಮ್ಸ್ ಮಾಡುವಾಗ ನಾವು ಅದಕ್ಕೆ ಕಾಮನ್ ಆಗಿ ಸಮ್ಸ್ ಅನ್ನು ಹೇಳ್ತದೆ. ಆದರೆ ಹಾಗೆ ಅಲ್ಲ, ಒಂದೊಂದು ಮೆಥಡ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಒಂದೊಂದು ಮಾಡುವಾಗ ಸಿಕ್ಕದ ಆನ್ಸರ್ಗೆ ಬೇರೆ ಬೇರೆ ಹೆಸರು ಉಂಟು. ಅದೆಂದರೆ ಆನ್ಸರ್ ಆಫ್ಟರ್ ಅಡಿಷನ್ ಈಸ್ ಸಮ್, ಅಡಿಷನ್ ಮಾಡಿ ಬರುವಾಗ ಅದನ್ನ ಆನ್ಸರಿಗೆ ಸಂಬಂಧ ಹೇಳ್ತದೆ. ಆನ್ಸರ್ ಆಫ್ಟರ್ ಸಬ್ಟ್ರಾಕ್ಷನ್ ಈಸ್ ಡಿಫರೆನ್ಸ್, ಸಬ್ಟ್ರಾಕ್ಟ್ ಮಾಡಿ ಬರುವಾಗ ಆನ್ಸರ್ಗೆ ಡಿಫರೆನ್ಸ್ ಅಂತ ಹೇಳ್ತದೆ. ಆನ್ಸರ್ ಆಫ್ಟರ್ ಮಲ್ಟಿಪ್ಲಿಕೇಶನ್ ಈಸ್ ಪ್ರಾಡಕ್ಟ್, ಮಲ್ಟಿಪ್ಲಿಕೇಶನ್ ಮಾಡಿ ಬರುವಾಗ ಆನ್ಸರ್ಗೆ ಪ್ರಾಡಕ್ಟ್ ಅಂತ ಹೇಳ್ತದೆ. ಆನ್ಸರ್ ಆಫ್ಟರ್ ಡಿವಿಷನ್ ಈಸ್ ಕೋಶಿಯಂಟ್, ಡಿವಿಷನ್ ಮಾಡಿ ಬರುವಾಗ ಆನ್ಸರ್ಗೆ ಕೋಶಿಯಂಟ್ ಅಂತ ಹೇಳ್ತದೆ. ಆದರೆ ಇದು ಡಿವಿಷನ್. ಈ ಡಿವಿಷನಲ್ಲಿ ಇದು ಗಿವನ್ 32 ಕೊಡ್ತೇನೆ, 4 ಸಹ ಕೊಡ್ತೇನೆ. ಆದರೆ ಇಲ್ಲಿ ಆನ್ಸರ್ ಹೇಳುವಾಗ ಇಲ್ಲಿ ಮೇಲೆ ಸಹ ಉಂಟು, ಕೆಳಗೆ ಸಹ ಉಂಟು. ಸೊ ಅದಕ್ಕಾಗಿ ನಮಗೆ ಈಗ ಒಂದು ರೂಲ್ ಉಂಟು. ಅದು ಚೆಕ್ ಮಾಡುವಾಗ ನಮಗೆ ಗೊತ್ತಾಗ್ತದೆ ಈ ನಾವು ಮಾಡಿದ ಆನ್ಸರ್ ಸರಿ ಉಂಟಾ, ಇದರಲ್ಲಿ 8 ಬಂದಿದ್ದು ಸರಿ ಉಂಟಾ ಇಲ್ವಾ ಅಂತ ಗೊತ್ತಾಗ್ತದೆ. ಅದಕ್ಕೆ ಈ ಮೇಲೆ ಬರುತ್ತೆ ನಂಬರ್ 4 ಟೇಬಲಲ್ಲಿ 32 ಬರಬೇಕು. ಸೊ ಆ 32 ಬಂದಿದ್ದು 8s are 4 ಟೇಬಲಲ್ಲಿ 8ಗೆ ಮಾಡುವಾಗ 32 ಬರ್ತದೆ. ಸೊ ಮತ್ತೆ ಮೈನಸ್ ಮಾಡಬೇಕು, ಮೈನಸ್ ಮಾಡುವಾಗ 0 ಆಗ್ತದೆ. ಅಂದರೆ ಈ 8ಗೆ ನಾವು ಕೋಶಿಯಂಟ್ ಅಂತ ಹೇಳ್ತದೆ, ಲಾಸ್ಟ್ ಬಂದ ಬ್ಯಾಲೆನ್ಸ್ಗೆ ರಿಮೈಂಡರ್ ಅಂತ ಹೇಳ್ತದೆ. ಸೊ ದಿಸ್ ಸ್ಟೇಟ್ಮೆಂಟ್ ಅದರ ರೂಲ್ ಈಸ್ ಅಪ್ಲಿಕಬಲ್. ಡಿವಿಡೆಂಡ್ ಈಸ್ ಈಕ್ವಲ್ ಟು ಕೋಶಿಯಂಟ್ ಇಂಟು ಡಿವೈಸರ್ ಪ್ಲಸ್ ರಿಮೈಂಡರ್. ಇಲ್ಲಿ 32 ಇಸ್ ದ ಡಿವಿಡೆಂಡ್, ಕ್ಯಾಪಿಟಲ್ ಡಿ, 32 ಇಸ್ ಡಿವಿಡೆಂಡ್. ಕೋಶಿಯಂಟ್ ಅಂದರೆ ಮೇಲೆ 8 into 4 ಪ್ಲಸ್ ರಿಮೈಂಡರ್ 0. ಇದು ಮಲ್ಟಿಪ್ಲೈ ಮಾಡಿ ಇದು ಆ್ಯಡ್ ಮಾಡುವಾಗ ನಮಗೆ ಇದು ಸಿಕ್ಕಬೇಕಾದ್ರೆ ಕ್ಲಾಕ್ ವೈಸ್ ಲೆಕ್ಕದಲ್ಲಿ ಹೋಗಬೇಕು. ಓಕೆ. ಹಾಗೆ ಹೋಗುವಾಗ ಕರೆಕ್ಟ್ ಆನ್ಸರ್, ಈ ಆನ್ಸರ್
ಈ ಕ್ವಶ್ಚನಲ್ಲಿ ಬಂದಿದ್ದು ಡಿವಿಡೆಂಡ್ ಮತ್ತು ಈ ಲಾಸ್ಟ್ ಸೇರಿ ಇದ್ದರೆ ನಿಮ್ಮದು ಆನ್ಸರ್ ಕರೆಕ್ಟ್. ಸೊ ಎಲ್ಲ ಮೆಥಡ್ ಅನಂತರ ಆನ್ಸರಿಗೆ ಒಂದೊಂದೇ ಹೆಸರು ಉಂಟು. ಸುಮ್ಮನೆ ಸಮ್ಸನ್ನು ಹೇಳಿದರೆ ಪ್ರಾಬ್ಲಮ್ ಮಾತ್ರ ಆಗ್ತದೆ. ಅದಕ್ಕೆ ಆನ್ಸರ್ ಮಾಡುವಾಗ ನಮಗೆ ಯಾವುದು ಮೆಥಡ್ ಮಾಡೋದು ಅದನ್ನ ಲೆಕ್ಕದಲ್ಲಿ ಕರೆಕ್ಟಾಗಿ ಆನ್ಸರ್ಗೆ ಹೆಸರು ಕೊಡಬೇಕು. ಅಡಿಷನ್ ಮಾಡುವಾಗ ಸಮ್ ಬರುತ್ತದೆ, ಸಬ್ಟ್ರಾಕ್ಷನ್ ಮಾಡುವಾಗ ಡಿಫರೆನ್ಸ್ ಬರುತ್ತದೆ, ಮಲ್ಟಿಪ್ಲಿಕೇಶನ್ ಮಾಡುವಾಗ ಪ್ರಾಡಕ್ಟ್ ಬರುತ್ತದೆ, ಡಿವಿಷನ್ ಮಾಡುವಾಗ ಕೋಶೆಂಟ್ ಬರುತ್ತದೆ. ಓಕೆ, ಇದೇ ಥರ ಇದು ನಾನು ಬೇಸ್ ಲೆಕ್ಕದಲ್ಲಿ ಸ್ವಲ್ಪ ಗಮನವಿಟ್ಟು ಹೋಗೋದು. ಬೇಸಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಹೈಸ್ಕೂಲ್ ಅಂದರೆ ಪೋರ್ಷನ್ ದೊಡ್ಡದು, ಅದಕ್ಕೆ ಬೇಸ್ ಇಲ್ಲ ಆದರೆ ಎಂದ ಸಹ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೀಗೆ ಸ್ವಲ್ಪ ಟಚ್ ಮಾಡಿಕೊಂಡು ಹೋಗೋದು. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಈಸ್ ರಿಪೀಟೆಡ್ ಅಡಿಷನ್. ಒಂದು ನಂಬರ್ ಕಂಟಿನ್ಯೂಸ್ ಆಗಿ ರಿಪೀಟ್ ಆಗಿ ಆ್ಯಡ್ ಮಾಡುವಾಗ ನಾವು ಅದಕ್ಕೆ ಮಲ್ಟಿಪ್ಲಿಕೇಶನ್ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಹೇಗೆಂದರೆ ನೋಡಿ, 2 + 2 + 2 + 2 + 2 2 5 ಟೈಮ್ಸ್ ಆ್ಯಡ್ ಮಾಡಿದೆ 10 ಸಿಕ್ಕಿತು ಅಂದರೆ 2 5s are 10. ಅದೇ ಥರ 3 + 3 + 3 + 3 + 3 3 5 ಟೈಮ್ಸ್ ಆ್ಯಡ್ ಮಾಡುವಾಗ 3 5s are 15. ಓಕೆ, 4 ಇಲ್ಲಿ 6 ಟೈಮ್ಸ್ ಆ್ಯಡ್ ಮಾಡಿದೆ, ಸೊ ಆನ್ಸರ್ ಈಸ್ 4 6 are 24. 10 3 ಟೈಮ್ಸ್ ಆ್ಯಡ್ ಮಾಡಿದೆ, ಸೊ 10 3s are 30. 24 ಟೈಮ್ಸ್ ಆ್ಯಡ್ ಮಾಡಿದೆ, ಸೊ 24s are 80. ಇದೇ ಥರ ಎಲ್ಲಿ ನಾನು ಒಂದೊಂದು ಬೇಜಾಗಿ ಕೊಡೋದು ಇದೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಯ್ತಾ. ಆದರೆ ನಿಮಗೆ ನಿಮ್ಮ ಲೆಕ್ಕದಲ್ಲಿ ಪ್ರಾಬ್ಲಮ್ಸ್ ಬರುವಾಗ ತುಂಬ ಈಸಿ ಆಗ್ತದೆ. ಮತ್ತು ಇದು ಚಿಕ್ಕ ಮಕ್ಕಳಿಗೆ ತುಂಬ ಮ್ಯಾಥ್ಸಿಗೆ ಇಂಟ್ರೆಸ್ಟ್ ಬರಲಿಕ್ಕೆ ಒಂದು ವಿಷಯ ಕಾರಣವಾಗುತ್ತದೆ. ಓಕೆ, ನೆಕ್ಸ್ಟ್ ನೋಡೋದೊಂದು ವಿಷಯ ಅಂದರೆ ಸಾಧಾರಣ ಒಂದೆರಡು ನಂಬರ್ಸ್ ನಾವು ಮಲ್ಟಿಪ್ಲೈ ಮಾಡುವಾಗ ಸಿಂಗಲ್ ಡಿಜಿಟಿಂದ ಮಲ್ಟಿಪ್ಲೈ ಮಾಡಿದರೆ ಒಂದೇ ಲೈನಲ್ಲಿ ಆನ್ಸರ್ ಬರ್ತದೆ. 2 ಡಿಜಿಟಲ್ಲಿ ಮಲ್ಟಿಪ್ಲೈ ಮಾಡುವಾಗ ಅದು 2 ಸ್ಟೆಪ್ ಬರ್ತದೆ, ಅದರ ನಂತರ ಆನ್ಸರ್ ಬರ್ತದೆ. ಈಗ ಮಲ್ಟಿಪ್ಲಿಕೇಶನ್ ಮಾಡುವಾಗ ನಾವು ಅದೆಲ್ಲ ಮಾಡಲಿಕ್ಕೆ ಅಗತ್ಯವೇ ಇಲ್ಲ. ಇದರಲ್ಲಿ ಸಿಂಗಲ್ ನಂಬರ್ 10 ಟೇಬಲ್ ನಮಗೆ ಗೊತ್ತುಂಟು, ಸೊ ಆದರೆ ಸಹ ಅದರ ಸ್ಟೆಪ್ಸ್ ಮಾಡಲಿಕ್ಕೆ ಅಗತ್ಯವೇ ಇಲ್ಲ. ಇದು 100 ಹೇಳುವಾಗ 2-3 ಸ್ಟೆಪ್ ಬರ್ತದೆ. ಹಾಗೆ ಇದರಲ್ಲಿ ಎಷ್ಟು ಡಿಜಿಟ್ಸ್ ಉಂಟು ಅಷ್ಟು ಸ್ಟೆಪ್ಸ್ ಬರ್ತದೆ. ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಅದೇ ಥರ ಡಿವಿಷನ್ ಮಾಡೋದು ಅಗತ್ಯವೇ ಇಲ್ಲ. ಅವರಿಂದು ಮಾಡಬೇಕು ಗೊತ್ತಿದೆ ಅದರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಬೈ 10 ಅಂದರೆ ರೈಟ್ ದ ಸೇಮ್ ನಂಬರ್ ಫಾಲೋಡ್ ಬೈ 10. 15 into 10 is 150. 200 into 10 is same number, right? The same number followed by 10. Same number ಅಂದರೆ 200 ಬರೆದು ಮತ್ತು ಈ 0 ಸೇರಿಸಬೇಕು. 579 into 10 is right the same number 579 followed by 10. ಹಾಗೆ ಮಲ್ಟಿಪ್ಲಿಕೇಶನ್ ಬೈ 100 ಆದರೆ ರೈಟ್ ದ ಸೇಮ್ ನಂಬರ್ ಫಾಲೋಡ್ ಬೈ 2 zeros. 2 zeros ಮಾಡುವಾಗ ನೋಡಿ 3, ರೈಟ್ ದ ಸೇಮ್ ನಂಬರ್ ಅಂತ ಹೇಳಿದರೆ 3 ಫಾಲೋಡ್ ಬೈ 2 zeros. So 3 into 100 is 300. 25 into 100 is first write the same number 25, then join these 2 zeros. So 2500. 746 into 100 is 746. First number ಬರೆದು ಮತ್ತೆ 2 zeros ಜಾಯಿನ್ ಮಾಡಬೇಕು. ಸೊ 74,600 ಆಗ್ತದೆ. ಓಕೆ, ಅದೇ ಥರ ಮಲ್ಟಿಪ್ಲಿಕೇಶನ್ ಬೈ 1000 ಅಂತ ಹೇಳುವಾಗ ರೈಟ್ ದ ಸೇಮ್ ನಂಬರ್ ಫಾಲೋಡ್ ಬೈ 3 zeros. ಓಕೆ, 10 100 1000 ಲೆಕ್ಕದಲ್ಲಿ ಮಲ್ಟಿಪ್ಲೈ ಮಾಡಿದ್ದು ಇದೆಲ್ಲ. ಫಸ್ಟ್ ರೈಟ್ ದ ಸೇಮ್ ನಂಬರ್ ಫಾಲೋಡ್ ಬೈ 3 zeros. ಓಕೆ, 10 ಇಂದ ಮಲ್ಟಿಪ್ಲೈ ಮಾಡುವಾಗ 1 0 ಜಾಯಿನ್ ಮಾಡಬೇಕು. 100 ಇಂದ ಮಲ್ಟಿಪ್ಲೈ ಮಾಡುವಾಗ 2 zeros ಜಾಯಿನ್ ಮಾಡಬೇಕು. 1000 ಇಂದ ಮಲ್ಟಿಪ್ಲೈ ಮಾಡುವಾಗ 3 zeros ಜಾಯಿನ್ ಮಾಡಬೇಕು. ಹೈಸ್ಕೂಲ್ ಮಕ್ಕಳು ಯಾವ ಕಾರಣದಲ್ಲಿ ಈ ಮಲ್ಟಿಪ್ಲಿಕೇಶನ್ ಬೈ 10 100 1000 ಮಲ್ಟಿಪ್ಲೈ ಮಾಡುವಾಗ ಯಾವ ಕಾರಣದಲ್ಲಿ ಸಹ ಸ್ಟೆಪ್ ಬೈ ಸ್ಟೆಪ್ ಮಲ್ಟಿಪ್ಲಿಕೇಶನ್ ಮಾಡಲೇಬೇಡ, ಮಾಡಬಾರದು ಅಂತ ನಾನು ಹೇಳ್ತದೆ. ಯಾಕೆಂದರೆ ಮಾಡಿದ್ರೆ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ. ನಿಮಗೆ ಹೈಸ್ಕೂಲಲ್ಲಿ ಬರೀಗ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್, ಸ್ವಲ್ಪ ತಿಂಗು ಮಾಡೋದು ಪ್ರಾಬ್ಲಮ್ಸ್ ಅದೆಲ್ಲ ಮಾಡಲಿಕ್ಕೆ ಟೈಮ್ ಸಿಕ್ಕುವುದಿಲ್ಲ. ಓಕೆ, ಸೊ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಡಿವಿಷನಿಗೆ ಬಂದಿದೆ. ಡಿವಿಷನ್ ಈಸ್ ರಿಪೀಟೆಡ್ ಸಬ್ಟ್ರಾಕ್ಷನ್. ಮುಂಚೆ ಹೇಳಿದೆ ಅಡಿಷನ್ ಮಾಡುವಾಗ ಒಂದೇ ನಂಬರ್ ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡುವಾಗ ಅದು ಮಲ್ಟಿಪ್ಲಿಕೇಶನ್ ಲೆಕ್ಕದಲ್ಲಿ ಹೋಗ್ತದೆ. ಡಿವಿಷನ್ ಅಂದರೆ ರಿಪೀಟೆಡ್ ಸಬ್ಟ್ರಾಕ್ಷನ್, ಒಂದೇ ನಂಬರ್ ಸಬ್ಟ್ರಾಕ್ಟ್ ಮಾಡಿಕೊಂಡು ಹೋಗಬೇಕು. ಈಗ 20/5 ಎಂದು ಹೇಳುವಾಗ ಫಸ್ಟ್ 20ಇಂದ 5 ಮೈನಸ್ ಮಾಡಬೇಕು. ಆ ಸಿಕ್ಕದ ಆನ್ಸರ್ ಅದರಿಂದ ಅಗೇನ್ 5 ಮೈನಸ್ ಮಾಡಬೇಕು, ಮತ್ತೊಂದು ಆನ್ಸರ್ ಸಿಗ್ತದೆ. ಅದರಿಂದ ಪುನಃ 5 ಮೈನಸ್ ಮಾಡಬೇಕು. ಹಾಗೆ 0 ಮುಟ್ಟುದು ಅಷ್ಟು ತನಕ ಸ್ಟೆಪ್ಸ್ ಕಂಟಿನ್ಯೂ ಹೋಗ್ತಾ ಇರಬೇಕು. ಹಾಗೆ ಎಷ್ಟು ಸಲ ಇದು ನಾವು ಸಬ್ಟ್ರಾಕ್ಷನ್ ಮಾಡಿದೆ ದಟ್ ಈಸ್ ದ ಆನ್ಸರ್. ಇಲ್ಲಿ ನೋಡುವ 20/5 ಅಂದರೆ 20 - 5 15, 15 - 5 10, 10 - 5 is 5, 5 - 5 is 0. ಹಾಗೆ ಬರುವಾಗ ಎಂತಾಗ್ತದೆ
5 ಎಷ್ಟು ಸಲ ಸಬ್ಟ್ರಾಕ್ಷನ್ ಮಾಡಿದೆ? 5 4 times. 5 is subtracted 4 times from 20 to reach 0. ಓಕೆ, ಇದೇ ಥರ ಮಾಡಬೇಕು. ಸೊ 15 ಇಂದ 3 ಮೈನಸ್ ಮಾಡಬೇಕು. 15/3 ಅಂದರೆ 15 - 3 12, 12 - 3 9, 9 - 3 6, 6 - 3 3, 3 - 3 is 0. So in 15/3, 3 is subtracted 5 times from 15 to reach 0. So your answer is 5. ಅದೇ ಥರ 32/8ಗೆ 32 ಇಂದ ಫಸ್ಟ್ 8 ಮೈನಸ್ ಮಾಡಬೇಕು, 24 ಸಿಗ್ತದೆ. 24 ಇಂದ 8 ಮೈನಸ್ ಮಾಡುವಾಗ 16 ಬರುತ್ತದೆ. 16 ಇಂದ 8 ಮೈನಸ್ ಮಾಡುವಾಗ 8 ಬರುತ್ತದೆ. 8 ಇಂದ 8 ಮೈನಸ್ ಮಾಡುವಾಗ 0 ಬರುತ್ತದೆ. ಅಂದರೆ 32 ಡಿವಿಷನ್ 8. ಇದರಲ್ಲಿ ಆನ್ಸರ್ ಬರುವಾಗ 80 subtracted 4 times from 32 to reach 0. So 32/8 is ಆನ್ಸರ್ ಈಸ್ 32/8 ಡಿವಿಷನ್ ಮಾಡುವಾಗ ಆನ್ಸರ್ ಈಸ್ 4. ಇದೇ ಥರ ಪ್ರಾಕ್ಟೀಸ್ ಮಾಡಿ ಆಯಿತಾ. ನೆಕ್ಸ್ಟ್ ಡಿವಿಷನ್ ಬೈ 10, 100, 1000. ಅದರಲ್ಲಿ ಸ್ವಲ್ಪ ಸ್ಟೆಪ್ಸ್ ಉಂಟು. ಡಿವಿಷನ್ ಬೈ 10, 100, 1000 ಹೇಳುವಾಗ ಅದೆಲ್ಲ ಫ್ರ್ಯಾಕ್ಷನ್ಸ್ ಕನ್ವರ್ಟ್ ಇಂಟು ಡೆಸಿಮಲ್ಸ್. ಇಲ್ಲಿ ನೋಡಿದ್ದು ಫಸ್ಟ್ 342/10 ಅಂತ ಹೇಳಿ ಅದೊಂದು ಫ್ರ್ಯಾಕ್ಷನ್. ಅದು ಡೆಸಿಮಲ್ ಆಗಿ ನಾವು ಕನ್ವರ್ಟ್ ಮಾಡಬೇಕು. ಡೆಸಿಮಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ zeros ಆಫ್ ಡಿನಾಮಿನೇಟರ್. ಇದರಲ್ಲಿ ಡೆಸಿಮಲ್ ಹೇಗೆ ಮಾಡಬೇಕು? ಇಲ್ಲಿ 34.2 ಉಂಟು, 3.24 ಉಂಟು, 0.342 ಇಲ್ಲ ಉಂಟು. ಸೊ ಅದು ಮಾಡುವಾಗ ಕನ್ಫ್ಯೂಸ್ ಆಗಬಾರದು. ಅಂದರೆ ಡೆಸಿಮಲ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ zeros ಆಫ್ ಡಿನಾಮಿನೇಟರ್. ಡಿನಾಮಿನೇಟರಲ್ಲಿ ಎಷ್ಟು ಝೀರೋಸ್ ಉಂಟು ಆ ಲೆಕ್ಕದಲ್ಲಿ ಡೆಸಿಮಲ್ ಹಾಕ್ತದೆ. ಇಲ್ಲಿ 1 0 ಇದ್ದರೆ ಅದೇ ಸೇಮ್ ನಂಬರ್. ಫಸ್ಟ್ ನಾವು ಸೇಮ್ ನಂಬರೇ ಬರೀಬೇಕು. ಅನಂತರ 342 ಕೆಳಗೆ 1 0 ಉಂಟು, 10ಗೆ 1 0. ಸೊ ಈ ರೈಟಿಂದ ಕೌಂಟಿಂಗ್ ಫ್ರಮ್ ದ ಯೂನಿಟ್ ಪ್ಲೇಸ್ ಟು ಬ್ಯಾಕ್ವರ್ಡ್ ಆ್ಯಂಡ್ ಪುಟ್ ಡೆಸಿಮಲ್ ಅಟ್ ದ ಕರೆಕ್ಟ್ ಪ್ಲೇಸ್. ಅಂದರೆ ಇಲ್ಲಿಂದ ಕೌಂಟ್ ಮಾಡಬೇಕು. ಎಷ್ಟು ಝೀರೋಸ್ ಉಂಟು? 1 0. ಸೊ 342 ಬರೆದ ನಂತರ ಇಲ್ಲಿಂದ ಕೌಂಟ್ ಮಾಡಿ ಒಂದು ಡಿಜಿಟ್ ಬಿಡಬೇಕು. ಹಾಗೆ 342 ಡಿವಿಷನ್ 100 ಅಂತ ಹೇಳುವಾಗ ಫಸ್ಟ್ ರೈಟ್ ದ ಸೇಮ್ ನಂಬರ್ 342, ಮತ್ತೆ 2 0 ಉಂಟು. ಸೊ ರೈಟ್ ಯೂನಿಟ್ ಪ್ಲೇಸಿಂದ ಕೌಂಟ್ ಮಾಡಬೇಕು 1 2. ಓಕೆ, ಅದೇ ಥರ 342/1000 ಅಂತ ಹೇಳುವಾಗ ಫಸ್ಟ್ ರೈಟ್ ದ ಸೇಮ್ ನಂಬರ್ 342, ಮತ್ತೆ ಕೌಂಟ್ ಮಾಡಬೇಕು. ಇದರಲ್ಲಿ 3 zeros ಉಂಟು. ಸೊ ಯೂನಿಟ್ ಪ್ಲೇಸಿಂದ 3 ಡಿಜಿಟ್ ಬ್ಯಾಕ್ ಬರಬೇಕು 1 2 3. ಓಕೆ, ಸೊ ಆನ್ಸರ್ 0.342. ಅದೇ ಥರ 5/10 ಇದು ಸಿಂಗಲ್ ನಂಬರ್ ಕೊಟ್ಟಿದೆ. ಸಿಂಗಲ್ ನಂಬರ್ ಆಗುವಾಗ ಒಂದು ವಿಷಯ ಉಂಟು. ಸಿಂಗಲ್ ನಂಬರ್ ಬರುವಾಗ ಇಲ್ಲಿ ನೋಡಿ ಇದು ನಮಗೆ ಕರೆಕ್ಟ್ ಬರ್ತದೆ. ರೈಟ್ ದ ನ್ಯೂಮರೇಟರ್ 5, ರೈಟ್ ದ ನ್ಯೂಮರೇಟರ್ ಫಸ್ಟ್ ಬರೆದೆ. ಅನಂತರ ಡೆಸಿಮಲ್ ಹಾಕುವಾಗ ಯೂನಿಟ್ ಪ್ಲೇಸಿಂದ ಕೌಂಟ್ ಮಾಡಬೇಕು. ಎಷ್ಟು ಕೌಂಟ್ ಮಾಡಬೇಕು? 1 0 ಉಂಟು. ಸೊ 1 ಕೌಂಟ್. ಸೊ ಇಲ್ಲಿ ಕೌಂಟ್ ಮಾಡುವಾಗ ಇಲ್ಲಿ ಕರೆಕ್ಟ್ ಬಂದರೆ 0.5 ಆಯಿತು. 100 ಇಂದ ಡಿವಿಷನ್ ಮಾಡುವಾಗ ಒಂದು ವಿಷಯ ಅಂದರೆ ಇದು ಇಲ್ಲಿಂದ ಕೌಂಟ್ ಮಾಡುವಾಗ ನಮಗೆ ಸರಿಯಾಗಿ 5 ನಂಬರ್ ಮಾತ್ರ ಉಂಟು, ಕೌಂಟ್ ಮಾಡಲಿಕ್ಕೆ ಬೇರೆ ನಂಬರ್ಸ್ ಇಲ್ಲ. ಸೊ ನಾವೆಂದು ಮಾಡಬೇಕು? ಈ ಝೀರೋಸ್ ಇಲ್ಲಿ ಸೇರಿಸಿ. ಓಕೆ, ಸೊ 5ನ ಬ್ಯಾಕ್ ಸೈಡಲ್ಲಿ ಸುಮ್ಮನೆ ಝೀರೋಸ್ ಸೇರಿಸಿ ಆನಂತರ ಕೌಂಟ್ ಮಾಡಿ. ಸೊ ಎಂದಾಗ್ತದೆ 1 2. ಗೊತ್ತಾಯ್ತಾ? ಅದೇ ಥರ ಇದು ಸಿಂಗಲ್ ಡಿಜಿಟ್, ಅದಕ್ಕಾಗಿ ನಾನು ಹೀಗೆ ಹೇಳುದು ಆಯಿತಾ. ಇದು 5 ಅಂದರೆ ಸಿಂಗಲ್ ಡಿಜಿಟ್. ಸೊ ನಿಮಗೆ 3 ಕೌಂಟ್ ಬರಬೇಕು. 3 zeros ಉಂಟು. ಸೊ 3 ಡಿಜಿಟ್ ಬ್ಯಾಕ್ ಬರಬೇಕು ಯೂನಿಟ್ ಪ್ಲೇಸಿಂದ. ಸೊ ಇಲ್ಲಿ ಬ್ಯಾಕ್ ಬರಲಿಕ್ಕೆ ನಂಬರ್ಸ್ ಇಲ್ಲ, ಅದಕ್ಕಾಗಿ ನಾವು 5ನ ಬ್ಯಾಕ್ ಸೈಡಲ್ಲಿ ಮುಂದೆ ಎಲ್ಲ ಹಿಂದೆ ಝೀರೋಸ್ ಜಾಯಿಂಟ್ ಮಾಡಬೇಕು. ಅನಂತರ ಕೌಂಟ್ ಮಾಡಬೇಕು 1 2 3. ಓಕೆನಾ? ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡುವಾಗ ಪ್ರಾಕ್ಟೀಸ್ ಬಿಕಮ್ ಎ ಪರ್ಸನ್ ಪರ್ಫೆಕ್ಟ್. ಮ್ಯಾಥ್ಸಲ್ಲಿ ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತದೆ. ಮ್ಯಾಥ್ಸ್ ಸಬ್ಜೆಕ್ಟ್ ತುಂಬ ಸುಲಭವಾಗಿ ಕಲೀಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಡೆಸಿಮಲ್ ನಂಬರ್ ಬೈ 10, 100, 1000 ಎಕ್ಸೆಟ್ರಾ. ಅಂದರೆ ನೀವು ಡೆಸಿಮಲ್ ನಂಬರಿಗೆ 10, 100, 1000 ಮಲ್ಟಿಪ್ಲಿಕೇಶನ್ ಮಾಡುವಾಗ ಡೆಸಿಮಲ್ ಗೋ ಫಾರ್ವರ್ಡ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ zeros. ಮಲ್ಟಿಪ್ಲೈ ಮಾಡಿದ ನಂಬರಿಗೆ ಎಷ್ಟು ಝೀರೋಸ್ ಉಂಟು ನೋಡಬೇಕು. 10, 100, 1000 ಮಲ್ಟಿಪ್ಲೈ ಮಾಡಿದ ವಿಷಯವೇ ಹೇಳುವುದು. ಇಲ್ಲಿ 10, 100, 1000 ಮಲ್ಟಿಪ್ಲೈ ಮಾಡುವಾಗ ಇದರಲ್ಲಿ ಎಷ್ಟು ಝೀರೋಸ್ ಉಂಟು ನೋಡಬೇಕು.
ಎಷ್ಟು ಝೀರೋಸ್ ಉಂಟು ಅಷ್ಟು ಡಿಜಿಟ್ ಪಾಯಿಂಟಿಂದ ಮುಂದುಗಡೆ ಬರಬೇಕು. ಹಾಗೆ ಇಲ್ಲಿ 1 0 ಉಂಟು, 1 ಡಿಜಿಟ್ ಮುಂದುಗಡೆ ಬರಬೇಕು. ಇಲ್ಲಿ 2 zeros ಉಂಟು, ಸೊ 2 ಡಿಜಿಟ್ ಮುಂದುಗಡೆ ಬರಬೇಕು. ಓಕೆ, ಇಲ್ಲಿ 3 zeros ಉಂಟು, ಸೊ 3 ಡಿಜಿಟ್ ಮುಂದುಗಡೆ ಬರಬೇಕು. ಓಕೆ, ಇದೇ ಥರ ಈ ರೂಲ್ಸ್ ಅಪ್ಲೈ ಮಾಡಿದರೆ ಇದೇ ಥರ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡುವಾಗ ತಪ್ಪಿಲ್ಲದೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ನೋಡುವ, 0.657 ಇಂಟು 10, ಇದರಲ್ಲಿ 1 0 ಉಂಟು, ಪಾಯಿಂಟ್ ಮುಂದುಗಡೆ ಬಂದು 6.57. 3.14 ಇಂಟು 10, ಇಲ್ಲಿ ಸಹ 1 0, ಸೊ 1 ಪಾಯಿಂಟ್ ಮುಂದುಗಡೆ 31.4. 25.87 ಇಂಟು 10, 1 0 ಬಂದಿದೆ, 1 ಪಾಯಿಂಟ್ 1 ಡಿಜಿಟ್ ಮುಂದುಗಡೆ ಬರಬೇಕು. ಪಾಯಿಂಟ್ 1 ಡಿಜಿಟ್ ಮುಂದುಗಡೆ 258.7. ಅದೇ ಥರ 100ಇಂದ ಮಲ್ಟಿಪ್ಲೈ ಮಾಡುವಾಗ 0.657 ಇಂಟು 100, 2 zeros ಉಂಟು, ಸೊ 2 ಡಿಜಿಟ್ ಮುಂದೆ ಬರುವಾಗ 65.7. 3.149 ಇಂಟು 100, 2 0 ಉಂಟು, ಸೊ 1 2 314.9. 25.874. 100ಇಂದ ಮಲ್ಟಿಪ್ಲೈ ಮಾಡುವುದರಲ್ಲಿ 2 zeros ಉಂಟು, ಸೊ 2 ಡಿಜಿಟ್ ಮುಂದುಗಡೆ 2587.4. 0.6572 ಇಂಟು 1000. 1000ಇಂದ ಮಾಡುವಾಗ 3 zeros ಉಂಟು, ಸೊ 3 ಪ್ಲೇಸ್ ಮುಂದುಗಡೆ ಬರಬೇಕು. 1 2 3 657.2. ಅದೇ ಥರ ಇದರಲ್ಲಿ 3.1427 ಇಂಟು 1000, ಇಲ್ಲಿ 3 ಡಿಜಿಟ್ ಮುಂದುಗಡೆ 1 2 3, ಸೊ 3142.7. 57.2538 ಇಂಟು 100, ಸಾರಿ 1000. ಇಲ್ಲಿ 3 ಡಿಜಿಟ್, 3 zeros ಉಂಟು, 3 ಡಿಜಿಟ್ ಮುಂದುಗಡೆ 1 2 3, ಸೊ 57,253.8. ಇದೇ ಥರ ಪ್ರಾಕ್ಟೀಸ್ ಮಾಡಿ, ಬೇರೆ ಬೇರೆ ನಂಬರಿಗೆ ಇದೇ ಥರ ಕೊಟ್ಟು ಪ್ರಾಕ್ಟೀಸ್ ಮಾಡಿ, ಆಯಿತಾ. ನೆಕ್ಸ್ಟ್ ರೂಲ್ ಅಂದರೆ, ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ zeros. ಇಲ್ಲಿ ಪಾಯಿಂಟ್ ಆನಂತರ 1 ಡಿಜಿಟ್ ಉಂಟು, ನಂಬರ್ ಆಫ್ zeros 1 ಉಂಟು. ಪಾಯಿಂಟ್ ಆನಂತರ 2 ಡಿಜಿಟ್ಸ್ ಉಂಟು, ಇಲ್ಲಿ ಸಹ 2 0. ಪಾಯಿಂಟ್ ಆನಂತರ 3 ಡಿಜಿಟ್ ಉಂಟು, 3 zeros ಉಂಟು. ಅಂದರೆ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ is equal to number of zeros. So what is the answer? Then write the same number without decimal is the answer. Okay. ಸೇಮ್ ನಂಬರ್ 37, ಅದರಲ್ಲಿ ಡೆಸಿಮಲ್ ಬರುವುದಿಲ್ಲ. ಇದು ಪಾಯಿಂಟ್ ಅಂದರೆ 1 ಡಿಜಿಟ್ ಉಂಟು, ಸೊ 10ಇಂದ ಮಲ್ಟಿಪ್ಲೈ ಮಾಡುವಾಗ 37. ನಂಬರ್ ಆಫ್ zeros is equal to ನಂಬರ್ ಆಫ್ ಡಿಜಿಟ್ ಆಫ್ಟರ್ ದ ಡೆಸಿಮಲ್. 2.54. ಪಾಯಿಂಟ್ ಅಂದರೆ 2 ಡಿಜಿಟ್ ಉಂಟು, 2 zeros ಉಂಟು, ಸೊ ಮಲ್ಟಿಪ್ಲಿಕೇಶನಲ್ಲಿ ಬರುವಾಗ ವಿತೌಟ್ ಡೆಸಿಮಲ್ ರೈಟ್ ದ ನಂಬರ್ 254. 5.437 ಇಂಟು 1000. ಆಫ್ಟರ್ ದ ಡೆಸಿಮಲ್ 3 ಡಿಜಿಟ್ ಉಂಟು, 3 zeros ಉಂಟು, ಸೊ ಆನ್ಸರ್ಗೆ ವಿತೌಟ್ ಡೆಸಿಮಲ್ ಓನ್ಲಿ ರೈಟ್ ದ ನಂಬರ್. ನೆಕ್ಸ್ಟ್ ರೂಲ್ ಅಂದರೆ, ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಆಫ್ಟರ್ ದ ಡೆಸಿಮಲ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ zeros. ಇಲ್ಲಿ ನೋಡಿ, ಪಾಯಿಂಟ್ ಅಂದರೆ 1 ಡಿಜಿಟ್ ಉಂಟು, 100ಇಂದ ಮಲ್ಟಿಪ್ಲೈ ಮಾಡಿದೆ, ಸೊ 2 0. ಈ ಪಾಯಿಂಟ್ ಇದರಲ್ಲಿ 1 ಡಿಜಿಟ್ ಉಂಟು, ಇದರಲ್ಲಿ 2 0 ಉಂಟು, ಸೊ ಲೆಸ್. ಓಕೆ, ನಂಬರ್ ಆಫ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ zeros. ಇದರಲ್ಲಿ ಸಹ ಪಾಯಿಂಟ್ ಅಂದರೆ 1 ಡಿಜಿಟ್ ಉಂಟು, 100 ಬರುವಾಗ ನಂಬರ್ ಆಫ್ zeros ಈಸ್ ನಂಬರ್ ಆಫ್ ಡಿಜಿಟ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ zeros. ದಿಸ್ ಒನ್ ಆಲ್ಸೋ ಪಾಯಿಂಟ್ ಅಂದರೆ 75, 2 ಡಿಜಿಟ್ ಉಂಟು, 3 zeros ಉಂಟು, ಸೊ ನಂಬರ್ ಆಫ್ ಡಿಜಿಟ್ಸ್ ಈಸ್ ಲೆಸ್ ದ್ಯಾನ್ ನಂಬರ್ ಆಫ್ zeros. ಹಾಗೆ ಬರುವಾಗ ಎಂದು ಮಾಡಬೇಕು, ಜಾಯಿನ್ ದ ಸೇಮ್ ನಂಬರ್ ಆಫ್ zeros ಆ್ಯಂಡ್ ಡೆಸಿಮಲ್ ಗೋ ಫಾರ್ವರ್ಡ್. ಈ zeros ಇಲ್ಲಿ ಜಾಯಿನ್ ಮಾಡಬೇಕು. ಓಕೆ, ಎಲ್ಲದಲ್ಲಿ ಸಹ ಈ zeros ಜಾಯಿನ್ ಮಾಡಿದೆ, ಎಲ್ಲದಲ್ಲಿ ಸಹ zeros ಜಾಯಿನ್ ಮಾಡಿದೆ. ಮತ್ತೆಂದು ಮಾಡಿದೆ, ಡೆಸಿಮಲ್ ಗೋ ಫಾರ್ವರ್ಡ್ ಅಕಾರ್ಡಿಂಗ್ ಟು ದ ನಂಬರ್ ಆಫ್ zeros. 0 ಜಾಯಿನ್ ಮಾಡಿ ಅನಂತರ ಇದು ಮುಂದುಗಡೆ ಎಷ್ಟು ಮುಂದುಗಡೆ ಹೋಗಲಿಕೊಂಡು 100ಇಂದ ಮಲ್ಟಿಪ್ಲೈ ಮಾಡುವಾಗ 2 ಡಿಜಿಟ್ ಮುಂದುಗಡೆ ಹೋಗಬೇಕು. ಇಲ್ಲಿದ್ದ ಪಾಯಿಂಟ್ 2 ಡಿಜಿಟ್ ಮುಂದುಗಡೆ ಹೋಗುವಾಗ ಪಾಯಿಂಟ್ ಫಸ್ಟ್ ಇಲ್ಲಿತ್ತು 1 2, ಇಲ್ಲಿ ಪಾಯಿಂಟ್ ಬರ್ತದೆ. ಓಕೆ, ಅದೇ ಥರ 35.7 ಇಂಟು 100 ಅಂತ ಹೇಳುವಾಗ 2 zeros ಜಾಯಿನ್ ಮಾಡಿದೆ. ಆನಂತರ 100ಇಂದ ಮಲ್ಟಿಪ್ಲೈ, ಸೊ 2 ಡಿಜಿಟ್ ಮುಂದುಗಡೆ ಬರಬೇಕು.
0.7 ಅಲ್ಲಿ ಇತ್ತು, ಇಲ್ಲಿ ಇತ್ತು, ಅಲ್ಲಿಂದ ಮುಂದಕ್ಕೆ ಬರುವಾಗ 1 2. ಓಕೆ, ಅದೇ ಥರ 12.75 ಇಂಟು 1000 ಮಾಡುವಾಗ ನಾವೆಂದು ಮಾಡಿದೆ, 3 zeros ಜಾಯಿನ್ ಮಾಡಿದೆ. ಆನಂತರ 3 ಮುಂದೆ ಕಡೆ ಬರಬೇಕು 7 ಇಂದ, ಇಲ್ಲಿಂದ 3 ಡಿಜಿಟ್ಸ್ ಮುಂದೆ ಕಡೆ. ಸೊ 1 1 2 3 ಇಲ್ಲಿ ಬಂದೆ. ಓಕೆ, ಇದು ಒಂದು ರೂಲ್ ಆಗಿ ಫಾಲೋ ಮಾಡಿ. ಎಂಡಲ್ಲಿ 2 0 ಬಂದಿದೆ, ಇದರಲ್ಲಿ ಎಂಡಲ್ಲಿ ಒಂದೊಂದು 0 ಬಂದಿದೆ, ಅದು ವಿಷಯ ಇಲ್ಲ. ಯಾಕೆಂದರೆ ಪಾಯಿಂಟ್ ಅನಂತರ ಆನ್ಸರ್ ಸಿಕ್ಕುವಾಗ ಪಾಯಿಂಟ್ ಆಫ್ಟರ್ ದ ಪಾಯಿಂಟ್ಸ್ ಎಷ್ಟು ನಂಬರ್ ಆಫ್ zeros ಬಂದರೆ ಸಹ ಅದು ಲೆಕ್ಕದಲ್ಲಿ ಬರುವುದಿಲ್ಲ. ಓಕೆ, ಇದು 250.0 ಅಂತ ಹೇಳಿದರೆ 250, 3570.0 ಅಂದರೆ 3570, 12,750.00 ಅಂದರೆ ಪಾಯಿಂಟ್ ಅಂದರೆ ಎಷ್ಟು 0 ಕೊಟ್ಟರೆ ಸಹ ಆ 0 ಲೆಕ್ಕಕ್ಕೆ ಬರುವುದಿಲ್ಲ. ಸೊ ಈ ಮೆಥಡ್ ಯೂಸ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದಕ್ಕೆ ಇನ್ನೊಂದು ಮೆಥಡ್ ಸಹ ಉಂಟು. ಮೆಥಡ್ ಅಂದರೆ ಪಾಯಿಂಟ್ ಬ್ಯಾಕ್ ಬೇಕಾದರೆ ಬರ್ಬೋದು. 12.75 ಇಂಟು 1000 ಅಂತ ಹೇಳುವಾಗ ನಾವು ಫಸ್ಟ್ ಈ 3 zeros ಇಲ್ಲಿ ಕೊಟ್ಟಿದ್ದಲ್ಲ, 3 zeros ಜಾಯಿನ್ ಮಾಡಿದೆ. ಆನಂತರ ಬೇಕಾದರೆ ಇಲ್ಲಿಂದ ಕೌಂಟ್ ಮಾಡಬೇಕು. ಇಲ್ಲಿಂದ ಕೌಂಟ್ ಮಾಡುವಾಗ ಇಲ್ಲಿ ಪಾಯಿಂಟ್ ಅಂದರೆ ಎಷ್ಟು ಡಿಜಿಟ್ ಉಂಟು ಅಷ್ಟು ಡಿಜಿಟ್ ಇಲ್ಲಿಂದ ಕೌಂಟ್ ಮಾಡಬೇಕು. ಅದು ನಿಮಗೆ ಬೇಕಾದರೆ ಮಾತ್ರ ಯೂಸ್ ಮಾಡಿದರೆ ಸಾಕು. ಇಷ್ಟು ನಾನು ಹೇಳಿದ್ದು ನಿಮಗೆ ಸುಗಮವಾಗಿ ಈಸಿಯಾಗಿ ಲೆಕ್ಕ ಬಂದಿದ್ದರೆ ಅದೇ ಮೆಥಡ್ ಫಾಲೋ ಮಾಡಿ, ಆಯಿತಾ? ಅಂದರೆ ಇದು ಆನಂತರ ನಿಮಗೆ ಎಷ್ಟು zeros ಇದ್ದರೆ ಸಹ ಅದು ನೆಗ್ಲೆಕ್ಟ್ ಮಾಡಬೇಡ. ಓಕೆ, ಇದೇ ಥರ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ಮಾತ್ರ, ಇಲ್ಲಾದರೆ ಇದಕ್ಕಿನ್ನು ಬೇರೊಂದು ಮೆಥಡ್ ಉಂಟು, ಅದು ಬರುವಾಗ ನನಗೆ ಲಾಸ್ಟಿಗೆ ಹೇಳಿದ ಥರ ಕನ್ಫ್ಯೂಸ್ ಆಗ್ತದೆ. ಸೊ ಅದಕ್ಕೆಲ್ಲ ಕೊಡಬೇಡಿ, ಅದಕ್ಕೆಲ್ಲ ಕನ್ಫ್ಯೂಸಿಗೆ ಕೊಡಬೇಡಿ, ಆಯಿತಾ? ಸೊ ಮಾಡಿ, ಚೆಂದವಾಗಿ ಮಾಡಿ, ಪ್ರಾಕ್ಟೀಸ್ ಮಾಡಿ, ಮ್ಯಾಥ್ಸಿಗೆ ಇಂಪ್ರೂವ್ ಆಗಿ. ಓಕೆ, ಡಿವಿಷನ್ ಆಫ್ ಎ ಡೆಸಿಮಲ್ ನಂಬರ್ ಬೈ 10, 100, 1000 ಎಕ್ಸೆಟ್ರಾ. ಒಂದು ಡೆಸಿಮಲ್ ನಂಬರಿಗೆ 10, 100, 1000 ಲೆಕ್ಕದಲ್ಲಿ ಡಿವಿಷನ್ ಮಾಡಬೇಕಾದ್ರೆ ಡೆಸಿಮಲ್ ಗೋ ಬ್ಯಾಕ್ವರ್ಡ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ zeros ಇನ್ ದ ಡಿನಾಮಿನೇಟರ್. ಡಿನಾಮಿನೇಟರಲ್ಲಿ ಎಷ್ಟು zeros ಉಂಟು ಆ ಲೆಕ್ಕದಲ್ಲಿ ಡೆಸಿಮಲ್ ಬ್ಯಾಕಿಗೆ ಹೋಗ್ತದೆ. ಇಲ್ಲಿ ಡೆಸಿಮಲ್ ಉಂಟು, ಬ್ಯಾಕಿಗೆ ಹೋಗ್ತದೆ. ಓಕೆ, ನಂಬರ್ ಆಫ್ zeros ಚೆಕ್ ಮಾಡಬೇಕು. ಇದರಲ್ಲಿ 1 0 ಉಂಟು, ಸೊ ಈ ಡೆಸಿಮಲ್ ಇಲ್ಲಿಗೆ ಬ್ಯಾಕಿಗೆ ಹೋಗ್ತದೆ. ಅದೇ ಥರ ಇಲ್ಲಿ 2 zeros ಉಂಟು, ಡೆಸಿಮಲ್ ಬ್ಯಾಕಿಗೆ ಹೋಗ್ತದೆ. ಇಲ್ಲಿ ಸಹ 2 zeros ಉಂಟು, ಡೆಸಿಮಲ್ ಬ್ಯಾಕಿಗೆ ಹೋಗ್ತದೆ. ಹೇಗೆಂದರೆ 2.5 ಡಿವಿಷನ್ 10 ಇಸ್ ಈಕ್ವಲ್ ಟು, ಇದು 1 0 ಉಂಟು, ಸೊ ಪಾಯಿಂಟ್ ಬ್ಯಾಕಿಗೆ ಹೋಗುವಾದರೆ 0.25 ಆಗುತ್ತದೆ. 345.7 ಡಿವಿಷನ್ 10 ಅಂದರೆ ನಂಬರ್ ಆಫ್ zeros ಇಸ್ 0 1, ಸೊ ಪಾಯಿಂಟ್ 1 ಟೈಮ್ ಬ್ಯಾಕ್ ಹೋಗಬೇಕು, 34.57. ಇದರಲ್ಲಿ ನಂಬರ್ ಆಫ್ zeros ಇಸ್ 2, ಸೊ ಪಾಯಿಂಟ್ 2 ಟೈಮ್ಸ್ ಬ್ಯಾಕ್ ಹೋಗಬೇಕು. 2 ಟೈಮ್ಸ್ ಬ್ಯಾಕ್ ಹೋಗುವಾಗ ಅಲ್ಲಿ ನಮಗೆ ಕೌಂಟ್ ಮಾಡಲಿಕ್ಕೆ ನಂಬರ್ ಇಲ್ಲ, ಆದರೆ ನಾವು 0 ಸೇರಿಸಬೇಕು, ಆಯಿತಾ? ಇಲ್ಲಿ ನೋಡಿ, 2 ಇಂದ ಬ್ಯಾಕ್ ಹೋಗಲಿಕ್ಕೆ ನಂಬರ್ ಇಲ್ಲ. ಸೊ ಫಸ್ಟ್ ನಾವೆಂದು ಮಾಡಿದೆ, ಇಲ್ಲಿಂದ ಕೌಂಟ್ ಮಾಡಿದೆ. ಇಲ್ಲಿಂದ ಕೌಂಟ್ ಮಾಡುವಾಗ ನಂಬರ್ ಇಲ್ಲ, ಸೊ ಇಲ್ಲಿ ನಾವು zeros ಜಾಯಿನ್ ಮಾಡಿದ್ದೆ. ಮತ್ತೆ ಕೌಂಟ್ ಮಾಡುವಾಗ 1 2. ಓಕೆ, ಅದೇ ಥರ 345.7 ಡಿವಿಷನ್ 100 ಹಾಗೆ ಮಾಡೋದಲ್ಲಿ 2 zeros ಉಂಟು, ಸೊ 2 ಡಿಜಿಟ್ ಮುಂದೆ ಕಡೆ ಬರಬೇಕು, ಇಲ್ಲಿ ಬಂದು ಇಲ್ಲಿ, ಸೊ 3.457. ಇನ್ನು ನೆಕ್ಸ್ಟ್ ರೂಲ್ ಅಂದರೆ, ಇಫ್ ದ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ನಂಬರ್ ಆಫ್ zeros ಇನ್ ದ ಡಿನಾಮಿನೇಟರ್. ನೋಡಿ, ಇದರಲ್ಲಿ ಒಂದು ನಂಬರ್ ಉಂಟು, ಇಲ್ಲಿ ಒಂದು 0 ಉಂಟು, ಇಲ್ಲಿ 2 zeros ಉಂಟು, 2 ಡಿಜಿಟ್ ಉಂಟು, 3 zeros ಉಂಟು, 3 ಡಿಜಿಟ್ ಉಂಟು. ಹಾಗೆ ಬರುವಾಗ ದೆನ್ ರೈಟ್ ದ ಸೇಮ್ ನಂಬರ್ ಸ್ಟಾರ್ಟಿಂಗ್ ವಿತ್ ಎ ಡೆಸಿಮಲ್ ಇಸ್ ದ ಆನ್ಸರ್. ಅದೇ ನಂಬರ್ ಬರೀಬೇಕು, ಒಂದು ಡಾಟ್ ಕೊಟ್ಟರೆ ಸಾಕು, ಒಂದು ಡೆಸಿಮಲ್ ಕೊಟ್ಟರೆ ಸಾಕು. ನಾವು ಇಷ್ಟು ಟೈಮ್ ಎಂದು ಹೇಳಿದೆ, ಇದೆಷ್ಟು 0 ಉಂಟು ಆ ಲೆಕ್ಕದಲ್ಲಿ ಬ್ಯಾಕ್ ಹೋಗಬೇಕಂದ್ರೆ ಮೆಥಡ್ ಸೇಮ್, ಆದರೆ ನಿಮಗೆ ಇದು ಕ್ಲೂ ಈಸಿ ಆಗಲಿಕ್ಕೆ. ಓಕೆ, ಇಲ್ಲಿ 15 ಉಂಟು, ಸರಿಯಾಗಿ ನಾವೆಂದು ಬರೀಬೇಕು, 15 ಬರೆದು 2 ಡಿಜಿಟ್ ಬ್ಯಾಕಿಗೆ ಹೋಗಬೇಕು. ಅಂದರೆ ಇಲ್ಲಿಂದ ಬ್ಯಾಕ್ ಬರುವಾಗ 1 2 ಕರೆಕ್ಟ್ ಆಗಲೇ ಬರ್ತದೆ. ಆದರೆ ನಿಮಗೆ ಅದೊಂದು ಟ್ರಿಕ್ಕಾಗಿ ಬರುವಾಗ, ಈಗ ಡಿವಿಷನ್ ಬೈ ಇದೊಂದು ಹಾಲ್ ನಂಬರ್, ಸಿಂಗಲ್ ನಂಬರ್ ಆಗಿ ಬಂದಿದ್ದಲ್ಲಿ ಡೆಸಿಮಲ್ ಇಲ್ಲ. ಓಕೆ, ಡೆಸಿಮಲ್ ಇಲ್ಲ ಅಂತ ಹೇಳುವಾಗ ಅದನ್ನ ಸರಿಯಾಗಿ ಇದನ್ನ ಹೆಸರಿಂದ ಡೆಸಿಮಲ್ ನಂಬರ್, ಡಿವಿಷನ್ ಆಫ್ ಎ ಡೆಸಿಮಲ್ ನಂಬರ್ ಬೈ 10, 100, 1000. ಮತ್ತು ಆದರೆ ನೋಡಿ, ಇದರಲ್ಲಿ ಯಾವುದಲ್ಲಿ ಸಹ ಡೆಸಿಮಲ್ ಕೊಡಲಿಲ್ಲ.
ಡೆಸಿಮಲ್ ಕೊಡಲಿಲ್ಲ ಆದರೆ ಅದರ ಮೀನಿಂಗ್ ಅಂದರೆ ಇದೆಲ್ಲ ಎಲ್ಲ ನಂಬರ್ಸ್ ಉಂಟು. ಡೆಸಿಮಲ್ ಇಲ್ಲ ಆದರೆ ಸಹ ಅದರ ಎಂಡಲ್ಲಿ 0.0 ಉಂಟಂತೆ. 15 ಅಂದರೆ 15.0, 23 ಅಂದರೆ 23.0, 3 ಅಂದರೆ 3.0, 5 ಅಂದರೆ 5.0, 218 ಅಂದರೆ 218.0. ಇಲ್ಲಿ ಎಂಡಲ್ಲಿ ಒಂದು 0 ಉಂಟಂತೆ ಅದರ ಮೀನಿಂಗ್. ಆ ಲೆಕ್ಕದಲ್ಲಿ ನಾವು ಲೆಕ್ಕ ಮಾಡೋದು. ಸೊ 2 ಬ್ಯಾಕ್ ಹೋಗಬೇಕಂದೆ. ನಂಬರ್ ಆಫ್ ಝೀರೋಸ್ ಇಲ್ಲಿ 2 ಉಂಟು. ಸೊ 2 ಡಿಜಿಟ್ ಬ್ಯಾಕ್ ಹೋಗುವಾಗ ಸರಿಯಾಗಿ 15.0 ಅಂದರೆ ಪಾಯಿಂಟ್ ಇಲ್ಲಿ ಉಂಟಂತೆ, ಅದು ಬರೆಯುವುದಿಲ್ಲ. ಓಕೆ, 15.0 ಎಂದು ಬರೆಯುವಾಗ ಆಫ್ಟರ್ ದ ಡೆಸಿಮಲ್ ಬರೆದ ಝೀರೋಸ್ ನಾವು ನೆಗ್ಲೆಕ್ಟ್ ಮಾಡೋದಿಲ್ಲ. ಸೊ ಪಾಯಿಂಟ್ ಇಲ್ಲಿ ಉಂಟಂದ ಲೆಕ್ಕದಲ್ಲಿ ನಾವೀಗ 1 2 ಓಕೆ 218 ಡಿವಿಷನ್ 1000 3 ಝೀರೋಸ್ ಉಂಟು. ಸೊ 3 ಪಾಯಿಂಟ್ಸ್ 3 ಡಿಜಿಟ್ಸ್ ಮುಂದೆ ಬರಬೇಕು. ಇಲ್ಲಿಂದ 3 ಡಿಜಿಟ್ಸ್ ಗೊತ್ತಾಯ್ತಾ? 3 ಡಿಜಿಟ್ಸ್ ಮುಂದೆ ಬರುವಾಗ ಸರಿ ನಂಬರ್ ಸೇಮ್ ಬಂದಿದೆ. ಮತ್ತು ಇದರಲ್ಲಿ ಕ್ಲೂ ಕೊಟ್ಟಿರ್ತಾರೆ. ಎಂದು ಕ್ಲೂ ಎಂದ ನಂಬರ್ ಸ್ಟಾರ್ಟಿಂಗ್ ವಿತ್ ಡೆಸಿಮಲ್ 218 ಸೇಮ್ ನಂಬರ್ ಬಂದಿದೆ ಸ್ಟಾರ್ಟಿಂಗ್ ವಿತ್ ಡೆಸಿಮಲ್. ಒಂದು ನಂಬರ್ ಡೆಸಿಮಲಿಂದ ಸ್ಟಾರ್ಟ್ ಮಾಡುವಾಗ ಸರಿಯಾಗಿ ಜನರಲ್ ಆಗಿ ಬಿಫೋರ್ ದ ಡೆಸಿಮಲ್ ಪುಟ್ ಎ ಝೀರೋ, ಒಂದು ಝೀರೋ ಸ್ಟಾರ್ಟ್ ಮಾಡುವಾಗ ಝೀರೋ ಕೊಟ್ಟು ಡೆಸಿಮಲ್ ಸ್ಟಾರ್ಟ್ ಮಾಡಬೇಕು. ಓಕೆ, 218/1000 ಅಂದರೆ 0.218, 345/1000 ಅಂದರೆ 0.345, 23/100 ಅಂದರೆ ನಂಬರ್ ಆಫ್ ಡಿಜಿಟ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನ್ಯೂಮರೇಟರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಝೀರೋಸ್ ಇನ್ ದ ಡಿನಾಮಿನೇಟರ್. ಅದ ನಮ್ಮದು ಕ್ಲೂ. ಓಕೆ, ಸೊ ಎಂದಾಗಬೇಕು ಈ 23 ಬರೆದು ಅದನ್ನು ಬ್ಯಾಕಲ್ಲಿ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದೆ, ಮತ್ತು ಆ ಪಾಯಿಂಟಿಗಿಂತ ಹಿಂದೆ ನಂಬರ್ ಇಲ್ಲ. ಸೊ ನಾವೊಂದು ಝೀರೋ ಕೊಡಬೇಕು. ಈಗ ಅರ್ಥ ಆಯಿತಾ? ಇದು ಒಂದು ಸತಿ ನೋಡಿದರೆ ಅರ್ಥ ಆಗೋದಿಲ್ಲ. ಪುನಃ ಕೇಳಬೇಕು, ಮಾಡಬೇಕು, ಪ್ರಾಕ್ಟೀಸ್ ಆಗಬೇಕು. ಹಾಗೆ ಬೇರೆ ಬೇರೆ ನಂಬರಿಗೆ ಚೆಕ್ ಮಾಡಬೇಕು. ಇದರದ್ದು 3 ಡಿಜಿಟ್ ಬಂದ ನಂಬರ್ ಅಲ್ವಾ, 3 ಡಿಜಿಟ್ ಪಾಯಿಂಟ್ ಸಿಂಗಲ್ ನಂಬರ್. ಸೊ ಅದೇ ಇದರ ಬೇರೆ ಬೇರೆ ನಂಬರಿಗೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇದರ ಸುಲಭವಾಗುತ್ತದೆ. ಮ್ಯಾಥ್ಸ್ ಅಷ್ಟು ಕಷ್ಟವಾದ ವಿಷಯವಲ್ಲ, ಈಸಿ ಆಗೋದು ವಿಷಯವೇ. ಸೊ ನಾವೆಷ್ಟು ಅದಕ್ಕೆ ಗಮನ ಕೊಡೋದು, ಅದನ್ನ ಜೊತೆ ಎಷ್ಟು ಟೈಮ್ ನಾವು ಸ್ಪೆಂಡ್ ಮಾಡೋದು, ಅಷ್ಟು ತನಕ ಮಾತ್ರವೇ ನಮಗೆ ಅದು ಈಸಿಯಾಗಿ ಬರುತ್ತದೆ. ಓಕೆ, ಇದು ಅದನ್ನು ಕಂಟಿನ್ಯೂಷನ್ ಆಗಿ ಬಂದಿದೆ. ಡಿವಿಷನ್ ಆಫ್ ಎ ಡೆಸಿಮಲ್ ನಂಬರ್ ಬೈ 10, 100, 1000. ಮತ್ತು ಇದರಲ್ಲಿ ಒಂದು ವಿಷಯ, ಇದೊಂದು ಸ್ಪೆಷಲ್ ಕೇಸ್ ಆಗಿದೆ. ಸ್ಪೆಷಲ್ ಕೇಸ್ ಅಂದರೆ ಮುಂಚೆ ಹೇಳಿದುಂಟು, ಮತ್ತು ಅದು ಮಾತ್ರ ಅಲ್ಲ, ಸ್ವಲ್ಪ ಜಾಸ್ತಿ ಉಂಟು. ಇಫ್ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಝೀರೋಸ್ ಇನ್ ದ ಡಿನಾಮಿನೇಟರ್. ಸ್ವಲ್ಪ ಮುಂಚೆ ನಾವು ಹೇಳಿದ್ದು ನಂಬರ್ ಆಫ್ ಝೀರೋಸ್ ಇನ್ ದ ಡಿನಾಮಿನೇಟರ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನ್ಯೂಮರೇಟರ್. ಇದರಲ್ಲಿ ಹೇಳುದು ನಂಬರ್ ಆಫ್ ಡಿಜಿಟ್ಸ್ ಇನ್ ದ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಝೀರೋಸ್ ಇನ್ ದ ಡಿನಾಮಿನೇಟರ್. ಹೀಗೆ ಬರುವಾಗ ನಾವೆಂದು ಮಾಡಬೇಕಂದ್ರೆ ಪುಟ್ ಸಮ್ ಝೀರೋಸ್ ಟು ದ ಲೆಫ್ಟ್ ಆಫ್ ದ ನ್ಯೂಮರೇಟರ್. ಫಸ್ಟ್ ನಾವು ನ್ಯೂಮರೇಟರ್ ಬರಿಬೇಕು. ಆ ನ್ಯೂಮರೇಟರ್ನ ಹಿಂದೆ ಝೀರೋಸ್ ಜಾಯಿನ್ ಮಾಡಬೇಕು. ಓಕೆ, ಎಲ್ಲ ನೋಡಿ, ನ್ಯೂಮರೇಟರ್ ಆಗಲೇ ಬರೆದಿದೆ, ಅದನ್ನು ಬ್ಯಾಕ್ ಸೈಡಲ್ಲಿ ಝೀರೋಸ್ ಜಾಯಿನ್ ಮಾಡಿದೆ. ನ್ಯೂಮರೇಟರ್ 27 ಹಾಗೆ ಬರೆದಿದೆ, ಬ್ಯಾಕಲ್ಲಿ ಝೀರೋಸ್ ಜಾಯಿನ್ ಮಾಡಿದೆ. ಇದು ಸಹ 45 ಹಾಗೆ ಬರೆದಿದೆ, ಬ್ಯಾಕಲ್ಲಿ ಝೀರೋಸ್ ಜಾಯಿನ್ ಮಾಡಿದೆ. ಮತ್ತೆ ನೋಡುವ, ಪುಟ್ ಸಮ್ ಝೀರೋಸ್ ಟು ದ ಲೆಫ್ಟ್ ಆಫ್ ದ ನ್ಯೂಮರೇಟರ್ ಆ್ಯಂಡ್ ಕೌಂಟ್ ಕಂಟಿನ್ಯೂಸ್ಲಿ ಟು ಲೊಕೇಟ್ ದ ಡೆಸಿಮಲ್. ಮತ್ತೆ ಸಾಧಾರಣ ನಾವು ಹೇಗೆ ಮಾಡ್ತಿದ್ವಿ, ಇಲ್ಲಿ ನೋಡಿ 1 2 3 4 ಝೀರೋಸ್ ಉಂಟು. ಸೊ 4 ಡಿಜಿಟ್ ಬ್ಯಾಕ್ ಹೋಗಲಿಕ್ಕೆ ನಮಗೆ ನಂಬರ್ಸ್ ಇಲ್ಲ, ಅದಕ್ಕಾಗಿ ನಾವು ಝೀರೋ ಮಾಡಿದೆ. ಗೊತ್ತಾಯ್ತಾ? ಸೊ 4 ಡಿಜಿಟ್ ಬ್ಯಾಕ್ ಹೋಗಬೇಕಾದ್ರೆ ಆಲ್ರೆಡಿ 2 ಡಿಜಿಟ್ ಇಲ್ಲಿ ಉಂಟು. ಇനി 2 ಡಿಜಿಟ್ ಬ್ಯಾಕ್ ಹೋಗಬೇಕಾದ್ರೆ 2 ಝೀರೋ ಜಾಯಿನ್ ಮಾಡಬೇಕಷ್ಟೇ. ಅರ್ಥ ಆಯ್ತಾ? ಅದೇ ಥರ ಇದರಲ್ಲಿ ಎಷ್ಟು ಝೀರೋ ಉಂಟು ನೋಡಿ, 1 2 3 4 5 6 ಝೀರೋಸ್ ಉಂಟು. ಸೊ 6 ಡಿಜಿಟ್ ಬ್ಯಾಕ್ ಹೋಗಬೇಕು. ಇದರಲ್ಲಿ ಓನ್ಲಿ 2 ಡಿಜಿಟ್ಸ್ ಮಾತ್ರವೇ. ಸೊ ಅದು 6 ಆಗಲಿಕ್ಕೆ 4 ಝೀರೋಸ್ ಜಾಯಿನ್ ಮಾಡಬೇಕು. 4 ಝೀರೋಸ್ನ ನಾನು ಹೇಳೋದು ಈ ಪಾಯಿಂಟ್ ಮುಟ್ಟುದಷ್ಟು ತನಕ ಮಾತ್ರ. ಆಯಿತಾ? ಬ್ಯಾಕಲ್ಲಿ ಬೇರೆ ಪಾಯಿಂಟ್ ಅನಂತರ ಬ್ಯಾಕಲ್ಲಿ ನಂಬರ್ ಇಲ್ಲಾದರೆ ಝೀರೋ ಕೊಡಬೇಕು, ಅದು ಬೇರೆ. ಓಕೆ, ಇಲ್ಲಿ ನೋಡು 34 ಹಾಗೆ ಬರೆದಿದೆ. ಮತ್ತೆಂದು ಮಾಡಿದೆ, 1 2 3 ಡಿಜಿಟ್ಸ್ ಬ್ಯಾಕ್ ಹೋಗಲಿಕ್ಕೆ, 3 ಡಿಜಿಟ್ಸ್ ಬ್ಯಾಕ್ ಹೋಗಲಿಕ್ಕೆ ನಂಬರ್ ಇಲ್ಲದ ಬರೋಕ್ಕೊಂದು ಎಷ್ಟೊಂದು ಝೀರೋ ಬೇಕು, ಎಷ್ಟು ಡಿಜಿಟ್ ಬೇಕು, 1 ಡಿಜಿಟ್. ಆ 1 ಡಿಜಿಟ್ ನಾವು ಝೀರೋ ಆಗಿ ಜಾಯಿನ್ ಆಗ್ತದೆ ಅಷ್ಟೇ. ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭ ಆಗ್ತದೆ, ಯಾವ ಕಷ್ಟ ಸಹ ಇಲ್ಲ. ಆಯಿತಾ? ಇಲ್ಲಿ ನೋಡಿ, ಇದನ್ನೆಲ್ಲ ಮುಂಚೆನೇ ಮಾಡಿದ ಥರ ಉಂಟು. 27/1000. ಇದರಲ್ಲಿ 27ಗೆ ಇದು ನಂಬರ್ ಆಫ್ ಝೀರೋಸ್ 3 ಉಂಟು. ಸೊ 3 ಡಿಜಿಟ್ ಹೋಗಲಿಕ್ಕೆ ನಂಬರ್ ಇಲ್ಲ. ಸೊ ನಾವೆಂದು ಹಾಕಬೇಕು, 1 ಝೀರೋ ಕೊಡಬೇಕು. ಒಳ್ಳೆ 2 ಡಿಜಿಟ್ ಉಂಟು, ಅದಕ್ಕಾಗಿ 1 ಝೀರೋ ಕೊಟ್ಟೆ.
ಓಕೆ, ಇದರಲ್ಲಿ 54, ಇದರಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ನೋಡುವ, 1 2 3 4 5 ಡಿಜಿಟ್ಸ್ ಬ್ಯಾಕ್ ಹೋಗಬೇಕು. ಓನ್ಲಿ 2 ಡಿಜಿಟ್ಸ್ ಆಲ್ರೆಡಿ ಉಂಟು, ಸೊ 3 zeros ಜಾಯಿನ್ ಮಾಡಿದರೆ ಕರೆಕ್ಟ್ ಆಗ್ತದೆ. ಓಕೆ, ಈ ಪಾಯಿಂಟ್ ಬರೆದು ಪಾಯಿಂಟ್ ಬರೆದು ಅಷ್ಟು ತನಕ ಮಾತ್ರ ಹೇಳೋದು, ಪಾಯಿಂಟಿನ ಬ್ಯಾಕಲ್ಲಿ 0 ಎಕ್ಸ್ಟ್ರಾ ಬರ್ತದೆ. ಓಕೆ, ಅದೇ ಥರ ಇದೆಲ್ಲ ಪ್ರಾಕ್ಟೀಸ್ ಮಾಡಿ. ಸಾಧಾರಣ ಇದು ಮುಂದೆ ಮುಂದೆ ಬರುವಾಗ ನಿಮಗೆ ಸರ್ಫಸ್ ಏರಿಯಾ ಲೆಸನ್ ಮತ್ತು ಸಿಂಪ್ಲಿಫಿಕೇಶನ್, ಡಿವಿಷನಲ್ಲಿ ಸಿಂಪ್ಲಿಫಿಕೇಶನ್ ಎಲ್ಲ ಬರುವಾಗ ಇದೆಲ್ಲ ತುಂಬ ಕಷ್ಟ ಆಗುತ್ತದೆ. ಸೊ ಅದಕ್ಕಾಗಿ ಇದೇ ಥರ ಪ್ರಾಕ್ಟೀಸ್ ಮಾಡಿ ಮ್ಯಾಥ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಸುಲಭವಾಗಿ, ಮ್ಯಾಥ್ಸಿಗೆ ತುಂಬ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಮ್ಯಾಥ್ಸ್ ಮೇಕಿಂಗ್ ಈಸಿ ವಿತ್ ಬೋರ್ಡ್ ಮಾಸ್. ಫಾರ್ ಮಿಕ್ಸಡ್ ಆಪರೇಷನ್ಸ್ ವಿ ಕ್ಯಾನ್ ಯೂಸ್ ಬೋರ್ಡ್ ಮಾಸ್ ಆರ್ ಡಿ ಮಾಸ್. ಡಿ ಮಾಸ್ ಅಂದರೆ ಡಿವಿಷನ್ ಇಂದ ಸ್ಟಾರ್ಟ್ ಆಗ್ತದೆ, ಇದೇ ಆರ್ಡ್ರಲ್ಲಿ ಬರ್ತದೆ. ಬೋರ್ಡ್ ಮಾಸ್ ಆದರೆ ಬಿ ಇಂದ ಆರ್ಡರ್ ಆಗಿ ಬರ್ತದೆ, ಡಿ ಮಾಸ್ ಆದರೆ ಡಿ ಇಂದ ಆರ್ಡರ್ ಆಗಿ ಬರ್ತದೆ. ಫಸ್ಟ್ ಬ್ರ್ಯಾಕೆಟ್ ಇದ್ದರೆ ಒಂದು ಕ್ವಶನ್ ಇದೇ ಥರ ನೋಡಿ, ಒಂದು ಎಕ್ಸಾಂಪಲ್ ಲೆಕ್ಕದಲ್ಲಿ ತೋರಿಸ್ತಾನೆ. ಇಲ್ಲೊಂದು ಬ್ರ್ಯಾಕೆಟ್ ಉಂಟು, ಮೈನಸ್ ಉಂಟು, ಪ್ಲಸ್ ಉಂಟು, ಇಂಟು ಉಂಟು, ಅಗೇನ್ ಮೈನಸ್ ಉಂಟು, ಡಿವಿಷನ್ ಉಂಟು. ಇದೆಲ್ಲ ಮಿಕ್ಸ್ ಆಗಿ ಬರುವಾಗ ನಮಗೆ ಪ್ರಾಬ್ಲಮ್ ಮಾಡಲಿಕ್ಕೆ, ತಪ್ಪು ಬರಲಿಕ್ಕೆ ಚಾನ್ಸ್ ಉಂಟು. ಯಾಕಂದರೆ ಇಲ್ಲಿ ನಾನು ಈ ಬ್ರ್ಯಾಕೆಟ್ ಕೊಡಲಿಲ್ಲ ಅಂತ ನೆನೆಸಿ, ಬ್ರ್ಯಾಕೆಟ್ ಕೊಡಲಿಲ್ಲ ಆದರೆ ಫಸ್ಟ್ 2 ಮತ್ತು 5 ಆಡ್ ಮಾಡಲಿಕ್ಕೆ ಚಾನ್ಸ್ ಉಂಟು. ಅದೇ ಥರ 9 ಮತ್ತು 6, 9 - 6 ಮಾಡಲಿಕ್ಕೆ ಚಾನ್ಸ್ ಉಂಟು. ಹಾಗೆಲ್ಲ ಮಾಡಿದರೆ ತಪ್ಪು ಬರ್ತದೆ. ಸೊ ಅದಕ್ಕಾಗಿ ಇದೇ ಆರ್ಡ್ರಲ್ಲಿ ಮಾಡಬೇಕು. ಫಸ್ಟ್ ಬ್ರ್ಯಾಕೆಟ್ ಇದ್ದರೆ ಬ್ರ್ಯಾಕೆಟ್ ಫಸ್ಟ್ ಮಾಡಬೇಕು. ಓಕೆ, ಆಫ್ ಅಂದರೆ ಸಮ್ಟೈಮ್ಸ್ ಆಫ್ ಬರ್ತದೆ, ಇದರಲ್ಲಿ ಆಫ್ ಬರಲಿಲ್ಲ. ಡಿ ಅಂದರೆ ಡಿವಿಷನ್, ನೆಕ್ಸ್ಟ್ ಡಿವಿಷನ್ ಮಾಡಬೇಕು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ನೆಕ್ಸ್ಟ್ ಅಡಿಷನ್ ಮಾಡಬೇಕು. ಎಸ್ ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಇದೇ ಆರ್ಡರ್ ಫಾಲೋ ಮಾಡಬೇಕು. ಇಲ್ಲಿ ನೋಡಿ ಕ್ವಶನ್ 5 - 2 + 5 × 9 - 6 ಡಿವಿಷನ್ 3. ಇದರಲ್ಲಿ ಫಸ್ಟ್ ಬ್ರ್ಯಾಕೆಟ್ ಅಂದರೆ ಬ್ರ್ಯಾಕೆಟ್ ಫಸ್ಟ್ ಮಾಡಬೇಕು. 5 - 2 ಅಂದರೆ 5 - 2 is 3. ಮತ್ತು ಬ್ಯಾಲೆನ್ಸ್ ಎಲ್ಲ ಹಾಗೆ ಬರ್ತಿದೆ, ಯಾವ ಡಿಫ್ರೆನ್ಸಸ್ ಎಲ್ಲ ಅದೇ ಥರ ಬರ್ತಿದೆ. ಮತ್ತು ಆಫ್ ಇದರಲ್ಲಿ ಇಲ್ಲ. ಡಿ ಅಂದರೆ ಡಿವಿಷನ್, ನೆಕ್ಸ್ಟ್ ಬ್ಯಾಲೆನ್ಸ್ ಫುಲ್ ಹಾಗೆ ಬಂದು ಡಿವಿಷನ್ ಪಾರ್ಟ್ ಮಾತ್ರ ಮಾಡಬೇಕು. 6 ಡಿವಿಷನ್ 3 is 2. ಇಲ್ಲಿ ನೋಡಿ ಬ್ಯಾಲೆನ್ಸ್ ಮೇಲೆದೆಲ್ಲ ಆಗಲೇ ಉಂಟು, ಇದು ಮಾತ್ರ ಮಾಡಿ ಆನ್ಸರ್ 2 ಕೊಟ್ಟೆ. ನೆಕ್ಸ್ಟ್ ಎಂತಾಗಿದೆ ಮಲ್ಟಿಪ್ಲಿಕೇಶನ್ ಅಂದರೆ ಇದು ಮಾತ್ರ. ಸೊ 3 ಅಲ್ಲಿ ಉಂಟು, 2 ಅಲ್ಲಿ ಉಂಟು, ಇದು ಮಾತ್ರ ಮಾಡಬೇಕು. 9 × 5 45. ಓಕೆ, ನೆಕ್ಸ್ಟ್ ಅಡಿಷನಲ್ಲಿ 3 + 45 48 ಆಯಿತು. ಮತ್ತೆ ಸಬ್ಟ್ರಾಕ್ಷನ್, ಲಾಸ್ಟ್ ಸಬ್ಟ್ರಾಕ್ಷನ್ ಮೆಥಡ್ ಮಾಡಿ. ಓಕೆ, ಸೊ 46 ಆನ್ಸರ್ ಬರ್ತದೆ. ನಮಗೆ ಆನ್ಸರ್ ಎಲ್ಲ ಮೇಯ್ನ್ ಆಗಿದ್ದು ವಿಷಯ, ಅದನ್ನ ಮೆಥಡ್ ಹೇಗೆ ಯೂಸ್ ಮಾಡೋದು, ಯಾವಾಗ ಮೆಥಡ್ ಬರ್ತದೆ, ಆ ಮೆಥಡ್ನಲ್ಲಿ ನಿಮಗೆ ಆಚೆ ಈಚೆ ಹೋಗಿದರೆ ತಪ್ಪು ಬರಲಿಕ್ಕೆ ಚಾನ್ಸ್ ಉಂಟು. ಸೊ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಸುಲಭವಾಗುತ್ತದೆ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆಫ್ ಎ ನಂಬರ್ ಎಂಡಿಂಗ್ ವಿತ್ zeros. ಎಂಡಲ್ಲಿ 0 ಬಂದ ನಂಬರ್ಸ್ ಮಲ್ಟಿಪ್ಲೈಡ್ ಮಾಡುವುದು ಹೇಗೆ ಎಂದರೆ, ಇಲ್ಲಿ ಒಂದು ನಂಬರಲ್ಲಿ 0 ಬಂದಿದೆ, ಇದರಲ್ಲಿ ಸಹ ಒಂದು ಸೈಡಲ್ಲಿ 2 ನಂಬರ್ ಮಲ್ಟಿಪ್ಲೈ ಮಾಡುವಾಗ ಒಂದು ನಂಬರ್ನಲ್ಲಿ ಎಂಡಲ್ಲಿ zeros ಬಂದಿದೆ. ಇದೆಲ್ಲ ಹಾಗೆ ಇದರಲ್ಲಿ 2 ನಂಬರಲ್ಲಿ ಸಹ ಎಂಡಲ್ಲಿ 0 ಬಂದಿದೆ. ಇದು ಮಲ್ಟಿಪ್ಲೈ ಮಾಡೋದು ಹೇಗೆ ಅಂದರೆ, ಫಸ್ಟ್ ಮಲ್ಟಿಪ್ಲೈ ಒನ್ಲಿ ದ ನಂಬರ್ಸ್. ಫಸ್ಟ್ ನಂಬರ್ಸ್ ಮಾತ್ರ ಮಲ್ಟಿಪ್ಲೈ ಮಾಡಬೇಕು. 7 2s are 14, 1 ಕ್ಯಾರಿ ಬರ್ತದೆ. 7 3s are 21 + 1 22. ಓಕೆ, ದೆನ್ ಜಾಯಿನ್ ದ zeros ಅಟ್ ದ ಎಂಡ್. ಸುಮ್ಮನೆ ಅದು 0 ಜಾಯಿನ್ ಮಾಡಿದರೆ ಸಾಕು. ಅದೇ ಥರ 124 × 300 ಬರುವಾಗ ಫಸ್ಟ್ 3 ಇಂದ ಮಲ್ಟಿಪ್ಲೈ ಮಾಡಿ. 3 4s are 12, 1 ಕ್ಯಾರಿ, 3 2s are 6 + 1 7, 3 1s are 3. ಮತ್ತು ಈ ಎಂಡ್ zeros ಜಾಯಿನ್ ಮಾಡಬೇಕು. ಹಾಗೆ 225 × 6000 ಅಂದರೆ 6 ಇಂದ ಫಸ್ಟ್ ಮಲ್ಟಿಪ್ಲೈ, 6 5s are 30, 3 ಕ್ಯಾರಿ, 6 2s are 12 + 3 15, 1 ಕ್ಯಾರಿ, 6 2s are 12 + 1 13. ಓಕೆ, ಮತ್ತು ಈ ಎಂಡ್ zeros ಸುಮ್ಮನೆ ಜಾಯಿನ್ ಮಾಡಬೇಕು. ಅಷ್ಟೇ, ತುಂಬ ಸಿಂಪಲ್ ಉಂಟು. ಇದೆಲ್ಲ ಸ್ಟೆಪ್, ಹೈಸ್ಕೂಲ್ ಮಕ್ಕಳು ಇದೆಲ್ಲ ಸ್ಟೆಪ್ ಆಗಿ 0ದಿಂದ ಮಲ್ಟಿಪ್ಲೈ ಮಾಡಿಕೊಂಡು ಹೋಗಲೇಬಾರದು, ಆಯಿತಾ? ಅದೆಲ್ಲ ನಿಮಗೆ ಟೈಮ್ ವೇಸ್ಟ್ ಮಾಡ್ತದೆ. ತುಂಬ ಪ್ರಾಬ್ಲಮ್ಸ್ ಬರುವಾಗ ಇದೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ ಯೂಸ್ ಮಾಡಿದರೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಈಗ ನೋಡಿ ಇದರಲ್ಲಿ 2 ನಂಬರಲ್ಲಿ ಸಹ ಎಂಡಲ್ಲಿ 0 ಉಂಟು. ಸೊ ಹಾಗೆ ಎಂತ ಮಾಡಬೇಕಂದ್ರೆ, ಫಸ್ಟ್ 9ಗೆ 7 ಇದು ಮಾಡಿದಾಗ ಅದೇ ಥರ ಮಲ್ಟಿಪ್ಲೈ ಮಾಡಿ. 9ಗೆ 7ಇಂದ ಮಲ್ಟಿಪ್ಲೈ ಮಾಡುವಾಗ 63, 3 ಬರ್ತದೆ. 6 ಕ್ಯಾರಿ, 9 2s are 18 + 6 24, 243 ಬಂದೆ. ಮತ್ತು ಈ 0 ಎಂಡಲ್ಲಿ ಬಂದ zeros ಈ ಎಂಡಿಗೆ ಜಾಯಿನ್ ಮಾಡಿದ್ರೆ ಸಾಕು. ಓಕೆ,
ಅದೇ ಥರ 4300 ಇಂಟು 250. ನಾನು 25 ಟೇಬಲಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇಲ್ಲಾದರೆ ಸಹ ನೀವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಹ ಮಲ್ಟಿಪ್ಲೈ ಮಾಡ್ಬೋದು. 43 ಇಂಟು 25 ಟೇಬಲ್ ಕಲ್ತಿದ್ದರೆ ಸ್ವಲ್ಪ ಸುಲಭ ಆಗ್ತದೆ ಆಯಿತಾ. 25 ಟೇಬಲಲ್ಲಿ ಮಾಡ್ಬೋದು, ಇಲ್ಲಾದರೆ 43 ಇಂಟು 25 ಸಪ್ರೇಟ್ ಮಾಡಿ. ಆನಂತರ ಹಾಗೆ ನಂಬರ್ 1075 ಸಿಗ್ತದೆ, ಅದಕ್ಕೆ 8 zeros ಜಾಯಿನ್ ಮಾಡಿದರೆ ಸಾಕು. ಇದೇ ಥರ ಈಸಿಯಾಗಿ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆಲ್ಲ ಪ್ರಾಕ್ಟೀಸ್ ಮಾಡಿ. ಎಲ್ಲ ವಿಷಯಕ್ಕೆ ಈಸಿಯಾಗಿ ಮಾಡಲಿಕ್ಕೆ ಉಂಟು. ಸೊ ಕ್ಲಾಸ್ ಮಿಸ್ ಆಗಬಾರದು, ಸ್ಕಿಪ್ ಮಾಡದೆ ಎಲ್ಲ ಫುಲ್ ಕ್ಲಾಸ್ ನೋಡಿ. ಯಾಕಂದರೆ ಏನಾದರೂ ಒಂದೊಂದು ಪೋರ್ಷನಲ್ಲಿ ನಿಮಗೆ ಅಗತ್ಯವಾಗಿ ಬೇಕಾದದೆಲ್ಲ ಸಿಗ್ತದೆ. ಸೊ ಮ್ಯಾಥ್ಸ್ ಈಸಿಯಾಗಿ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಕ್ಲಾಸ್ ಸ್ಟಾಪ್ ಮಾಡ್ತೇನೆ. ಹೀಗೆ ಹೇಳಿಕೊಂಡು ಹೋಗಿದರೆ ತುಂಬ ಉಂಟು, ಹೀಗೆ ತುಂಬ ಟೈಮ್ ಆಯಿತು. ಸೊ ಈಗ ನಾನು ಕ್ಲಾಸು ಸ್ಟಾಪ್ ಮಾಡ್ತೇನೆ. ಇದು ನಿಮಗೆ ಮ್ಯಾಥ್ಸಿಗೆ ಕಷ್ಟಪಡಿದವರಿಗೆ, ತುಂಬ ಬ್ಯಾಕ್ ಇದ್ದವರಿಗೆಲ್ಲ ಸ್ವಲ್ಪ ಶೇರ್ ಮಾಡಿಕೊಡಿ. ಮತ್ತು ನೀವೇ ಪ್ರಾಕ್ಟೀಸ್ ಮಾಡಿ ಮ್ಯಾಥ್ಸಿಗೆ ಮುಂದೆ ಬನ್ನಿ ಆಯಿತಾ. ಇವಾಗ ನಾನು ಸ್ಟಾಪ್ ಮಾಡ್ತೇನೆ. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಧನ್ಯವಾದಗಳು.